ಚೆನ್ನಾಗಿದೆ ಸರ್. ಫಿಲಮ್ ಮೇಲೆ ಮಾಮೂಲಿ ದೆವ್ವದ್ದು ಎಲ್ಲ ಕ್ಲೀನ್ ಆಗಿ ಎಲ್ಲ ಚೆನ್ನಾಗಿದೆ. ಫಸ್ಟ್ ಇಂದ ಲಾಸ್ಟ್ ವರೆಗೂ ಚೆನ್ನಾಗಿದೆ ಫಿಲಮ್ ನೋಡೋದು. ತುಂಬಾ ಮೂವಿ ಇಷ್ಟ ಆಯ್ತು. ಸ್ಟೋರಿ ಚೆನ್ನಾಗಿದೆ ಸರ್. ದೆವ್ವ ಸ್ಟೋರಿ ಆದ್ರೂ ಸೂಪರ್ ಆಗೈತೆ, ಚೆನ್ನಾಗಿದೆ. ಅದು ದೇವದ ಫಿಲಮ್ ಚೆನ್ನಾಗಿದೆ. ದೇವದ ಸಾಂಗ್ ಇದೆಲ್ಲ ಸೀನ್ ಸೂಪರ್ ಆಗಿದೆ. ಸಖತ್ತಾಗಿದೆ ಸರ್. ಇಂಟ್ರೆಸ್ಟ್ ಆಗಿ ಸಖತ್ತಾಗಿ ಫಿಲ್ಮ್ ಐತೆ ಸರ್. ಹೀರೋನು ಸೂಪರ್ ಆಗಿ ಅಟ್ರಾಕ್ಟ್ ಮಾಡಿದ್ದಾರೆ. ಸಖತ್ತಾಗಿ ಫಿಲ್ಮ್ ಇದೆ. ಸೂಪರ್ ಇದೆ ಸರ್. ಚೆನ್ನಾಗಿದೆ. ಚೆನ್ನಾಗಿದೆ. ಕಾಮಿಡಿ ಫಿಲಮ್ ಮಾತ್ರ ಚೆನ್ನಾಗಿದೆ. ಇಷ್ಟ ಆಯ್ತು ಸರ್. ಸಾಂಗ್ ಸೂಪರ್ ಆಗಿದೆ. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಸೂಪರ್ ಸರ್. ಚೆನ್ನಾಗಿದೆ. ಅದೇ ಭಯ ಆಗೋದು ಜಾಸ್ತಿ ಚೆನ್ನಾಗಿದೆ. ಅದು ಕಾಮಿಡಿ ಚೆನ್ನಾಗಿದೆ, ಭಯ ಇದೆ, ಚೆನ್ನಾಗಿದೆ ಸರ್. ಫುಲ್ ಮೂವಿನೇ ತುಂಬಾ ಚೆನ್ನಾಗಿದೆ. ನನ್ನ ಫ್ರೆಂಡೇ ಮಾಡಿದ್ದಾನೆ ಚೇತನ್ ಅಂತ. ಎಲ್ರು ಫ್ಯಾಮಿಲಿ ಸಮೇತ ಬಂದ್ ಮೂವಿ ನೋಡಿ, ತುಂಬಾ ಚೆನ್ನಾಗಿದೆ. ಲಾಸ್ಟ್ ಸರ್ ಕೊನೆವರೆಗೂ ಮೂವಿನಲ್ಲಿ ಒಂದು ಸಸ್ಪೆನ್ಸ್ ಇಟ್ಟಿದ್ದಾರೆ. ಅದು ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ಲಾಸ್ಟ್ ಮೂಮೆಂಟ್ ಆ ಸಸ್ಪೆನ್ಸ್ ಓಪನ್ ಆದಾಗಲೇ ಆ ಸಸ್ಪೆನ್ಸ್ ಗೊತ್ತಾಗೋದು. ಎಲ್ರು ಬಂದ್ ಮೂವಿ ನೋಡಿ ಆ ಸಸ್ಪೆನ್ಸ್ ಏನು ಅಂತ ಗೊತ್ತಾಗುತ್ತೆ. ಸ್ಟೋರಿ ತುಂಬಾ ಚೆನ್ನಾಗಿದೆ ಸರ್. ಸ್ಕ್ರೀನ್ ಪ್ಲೇ ಮಸ್ತಾಗಿದೆ, ಸ್ಟೋರಿ ಚೆನ್ನಾಗಿದೆ, ಡೈಲಾಗ್ಗಳು ಚೆನ್ನಾಗಿದೆ, ಕಾಮಿಡಿ ಇದೆ, ಥ್ರಿಲ್ಲರ್ ಇದೆ, ಆರ್ ಇದೆ, ಎಲ್ಲ ಇದೆ. ಕಾಮಿಡಿ ಇಷ್ಟ ಆಯ್ತು. ಚೆನ್ನಾಗಿದೆ. ಚೆನ್ನಾಗಿದೆ. ಒಳ್ಳೆ ಕಾಮಿಡಿ ಚೆನ್ನಾಗಿದೆ. ಸೂಪರ್ ಆಗಿದೆ. ಕುಸ್ತಿ ಹೋಗಿ ಅದಕ್ಕೆ ಹೋಗಿ ಆಗಿ ಕಬಡ್ಡಿಯಿಂದ ಅವ್ರವ್ರಿಗೆ ಕೃಷ್ಣ ಬಂದ್ಬಿಟ್ಟು ಈಗ ಯಾವ್ದು ನಡೀತಾ ಇದೆ ಅದು ನ್ಯಾಚುರಲ್ ನಡೀತದೆ. ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಒಳ್ಳೆ ಭಯ ಪಡಿಸೋ ಒಂದಿದೆ ಪಿಕ್ಚರ್. ತುಂಬಾ ಚೆನ್ನಾಗಿದೆ. ಭಯ ಸೂಪರ್ ಮಸ್ತ್ ಸರ್. ಚಲೋ ಇದೆ, ನೋಡ್ಬೋದು. ಸೂಪರ್ ಹಿಟ್. ಸೂಪರ್ ಐತೆ. ನಮ್ಮ ಉತ್ತರ ಕನ್ನಡ ಭಾಷೆ ಇದೆ, ಚೆನ್ನಾಗೈತೆ. ಸೂಪರ್ ಓಡ್ಲಿ. ನಮ್ಮ ಬಡವರ ಮಕ್ಕಳು ಬೆಳಿಬೇಕಂತ ಅಷ್ಟೇ ನಮ್ದು. ಸರ್ ಹಾಕಿದ ದುಡ್ಡಿಗೆ ಏನ್ ಮೋಸ ಇಲ್ಲ, ಚೆನ್ನಾಗಿದೆ. ನೋಡ್ಬೋದು, ಆರಾಮಾಗಿ 2 ಸತಿ ನೋಡ್ಬೋದು. ಸರ್ ತುಂಬಾ ಚೆನ್ನಾಗಿದೆ. ತುಂಬಾ ಕಾಮಿಡಿ ಇದೆ. ನೋಡೋರು ಎಲ್ಲ ಬಂದು ಸಿನಿಮಾ ನೋಡ್ಬೇಕು. ತುಂಬಾ ಕಾಂಪ್ರಮೈಸ್ ಇದೆ. ಯೂಟ್ಯೂಬರ್ ಮಾಡಿರೋದು ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ಇಂಥದ್ದು ನೋಡ್ಬೇಕು ಅಂದ್ರೆ ಬಹಳ ಸಂತೋಷ ಆಗುತ್ತೆ. ಯಾಕೆಂದ್ರೆ ಸಣ್ಣದಿಂದ ಮುಂದೆ ಮೇಲ್ ಬರ್ತಿದಾರಲ್ಲ, ಸೂಪರ್ ಅಣ್ಣ, ಸಖತ್ತಾಗಿ ಐತದೆ. ಎಲ್ಲ ಚೆನ್ನಾಗಿದೆ, ಎಲ್ಲ ಇಷ್ಟ ಆಯ್ತು. ಒಳ್ಳೆ ಸೂಪರ್ ಆಗಿದೆ. ಒಳ್ಳೆ ಮೆಸೇಜ್ ಆಗುತ್ತೆ ವಾಯ್ಸ್ಗೆ. ಸೂಪರ್ ಆಗಿದೆ. ಸೂಪರ್ ಮೂವಿ ಸರ್. ತುಂಬಾ ಇಷ್ಟ ಆಯ್ತು ಸರ್. ಚೆನ್ನಾಗಿದೆ. ಚೆನ್ನಾಗಿದೆ ಪಿಕ್ಚರ್. ಡಿಫ್ರೆಂಟ್ ಇತ್ತು. ಸಿನಿಮಾ ಸೂಪರ್ ಆಗಿದೆ ಸರ್. ಫ್ಯಾಂಟಾಸ್ಟಿಕ್, ಸಖತ್ತಾಗಿ ಬಂದಿದೆ. ನೋ ಕಾಂಪ್ರಮೈಸ್. ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೋದು. ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಲೈಕ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲರೂ ಬಂದು ನೋಡ್ಬೋದು. ಎಲ್ಲ ಇಷ್ಟ ಆಯ್ತು. ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ. ನೋಡ್ಬೋದು. ಸೂಪರ್ ಆಗಿದೆ. ಸೂಪರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ತುಂಬಾ ಚೆನ್ನಾಗಿದೆ ಸರ್. ಅಲ್ಟಿಮೇಟ್ ಮೂವಿ. ಎಲ್ರು ಫ್ಯಾಮಿಲಿ ಬಂದು ನೋಡ್ಬೋದು. ಮೂವಿ ಮಸ್ತ್ ಆಗಿದೆ ಸರ್. ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ. ಆರ್ ಮೂವಿ ಚೆನ್ನಾಗಿದೆ. ದೇವದೆಲ್ಲ ಸಿನಿಮಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು. ಸೂಪರ್ ಎಂಟರ್ಟೈನ್ಮೆಂಟ್ ಮೂವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಡಿಫ್ರೆಂಟ್ ಆಗಿದೆ. ಮನೋರಂಜನೆಗೆ ಒಳ್ಳೆ ಪಿಕ್ಚರ್. ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ರು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿತ್ತಪ್ಪ. ಮಗಂದು ಚೆನ್ನಾಗಿತ್ತು. ಎಲ್ರು ಮಾಡಿದ್ದು ಚೆನ್ನಾಗಿತ್ತು. ಖುಷಿ ಆಯ್ತು. ಸೂಪರ್ ಐತೆ. ಕಾಮಿಡಿ ಸೂಪರ್ ಐತಿ. ದೇವ್ ಮುದ್ದೆ ಎಲ್ಲ ಚೆನ್ನಾಗೈತಿ. ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ಮುಂದೆ ಇದು ಆರೋಸೋಣ ನಮ್ಗೂ ಈ ತರ ಮೂವಿ ಬರ್ಲಿ ಅಂತ. ನೆಕ್ಸ್ಟ್ ಬರ್ಲಿ, ಬೆಳಿಲಿ. ನಮ್ ಕರ್ನಾಟಕ, ನಮ್ಮ ಉತ್ತರ ಮಾಡ ಚೆನ್ನಾಗೈತಿ. ಮೂವಿ ಸೂಪರ್ ಆಗಿದೆ ಬ್ರೋ. ಸೂಪರ್ ಮೂವಿ. ಒಳ್ಳೆ ಒಳ್ಳೆ ಆಕ್ಷನ್ ಎಲ್ಲ ಸಖತ್ತಾಗಿದೆ. ಮೂವಿ ಮಾತ್ರ ಸೂಪರ್ ಆಗಿದೆ. ಸೂಪರ್ ಸ್ಟಾರ್ ಪ್ರೇಮ್ ಸಖತ್ತಾಗಿದೆ. ಎಂಟರ್ಟೈನ್ಮೆಂಟ್ ಎಲ್ಲ ಇದೆ. ಚೆನ್ನಾಗಿದೆ ಸರ್. ನೋಡ್ಬೋದು, ಪರವಾಗಿಲ್ಲ, ನೋಡ್ಬೋದು ಸರ್. ಚೆನ್ನಾಗಿದೆ. ಇನ್ನು ಲೈಫ್ ಅಲ್ಲೇ ಕಾಂಪ್ರಮೈಸ್ ಆಗೋ ಹೋದ್ರೆ ಜೀವನ ಚೆನ್ನಾಗಿರುತ್ತೆ ಅನ್ನೋದು. ಸೂಪರ್ ಆಗೈತಣ. ಸೂಪರ್ ಆಗೈತಿ. ಮಸ್ತ್ ಅಲ್ಲಿ ಸೂಪರ್ ಮೂವಿ. ಇನ್ನೊಂದ್ಸಲ ಬಂದು ನೋಡೋರು ಬೇಜಾರಾಗಲ್ಲ. ಒಳ್ಳೆ ಕೇಳಿ. ಈಗಿನ ಹುಡುಗರು ಹೇಳ್ಬೇಕು, ಕಾಂಪ್ರಮೈಸ್ ಬಾಯ್ಸ್ ಅಂತ ಏನೋ ಥೀಮ್ ಇದೆ ಅಂತ ನೋಡಕ್ ಬಂದಿದ್ದು. ಬಟ್ ನಾರ್ಮಲಿ ಬಾಯ್ಸ್ ಕಾಂಪ್ರಮೈಸ್ ಆಗಲ್ಲ ಅಲ್ಲ. ಸೊ ಹಂಗಾಗಿ ಈ ಥೀಮ್ ಅಲ್ಲಿ ಬಾಯ್ಸ್ ಹೆಂಗೆ ಕಾಂಪ್ರಮೈಸ್ ಮಾಡ್ಬೋದು ಅಂತ ಲಾಸ್ಟ್ ಅಲ್ಲಿ ಇದೆ. ಹಾರರ್ ಇದೆ, ಎಲ್ಲ ಇದೆ, ಕಾಮಿಡಿ ಇದೆ, ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಸೇಮ್ ರಿವ್ಯೂ ಎಲ್ಲ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಲಿ ಅಂತ ನಮ್ಮ ಆಸೆ. ತುಂಬಾ ಕಾಮಿಡಿ ಎಲ್ಲ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್.
ತುಂಬಾ ಚೆನ್ನಾಗಿದೆ ಸರ್. ಹಾರರ್ ವಿತ್ ಕಾಮಿಡಿ ಮಸ್ತ್ ಇದೆ, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೂಡ ಇದೆ. ಥ್ಯಾಂಕ್ ಯು. ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲ ಯೂಟ್ಯೂಬ್ ಕಲಾವಿದರು ಇರೋದ್ರಿಂದ ಒಂದು ಅದ್ಭುತವಾದ ಕಾಮಿಡಿ, ಪೈಸಾ ವಸೂಲ್, ತುಂಬಾ ಚೆನ್ನಾಗಿದೆ ಪಿಕ್ಚರ್, ನೋಡ್ಬೋದು. ಸೂಪರ್ ಆಗಿದೆ. ಕಾಮಿಡಿ ಇಷ್ಟ ಆಯ್ತು, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ ಸರ್. ಕನ್ನಡದವರೇ ಡೆವಲಪ್ ಮಾಡಬೇಕು. ಸೊ ತುಂಬಾ ಚೆನ್ನಾಗಿದೆ. ಕಿರು ತೆರೆಯಲ್ಲಿ ಮಾಡಿರೋರೆಲ್ಲ ಈಗ ದೊಡ್ಡ ತೆರೆಯಲ್ಲಿ ಮಾಡಿದಾರಲ್ಲ, ಬಹಳ ಚೆನ್ನಾಗಿದೆ. ಎಲ್ಲರೂ ಬಂದು ನಮ್ಮ ಕನ್ನಡ ಜನತೆ ಕನ್ನಡದವನ್ನ ಪ್ರೋತ್ಸಾಹ ಮಾಡಿ ಬೆಳೆಸ್ಬೇಕು ಅನ್ನೋದೇ ನಮ್ಮ ಸವಿನಯ ಪ್ರಾರ್ಥನೆ ಎಲ್ಲರಿಗೂ. ಬಹಳ ಚೆನ್ನಾಗಿದೆ. ಮನಿ ವರ್ತ್ ಮೂವಿ ನೋಡ್ಬೋದು, ಚೆನ್ನಾಗಿದೆ. ಈ ಹುಡುಗರನ್ನ ಯಾವ ತರ ಎಂಜಾಯ್ ಮಾಡ್ತಾರೆ ಅನ್ನೋದಕ್ಕೆ ಈ ಪಿಕ್ಚರ್ ಬಂದು ನೋಡ್ಬೇಕು. ದಯವಿಟ್ಟು ಒಮ್ಮೆ ಎಲ್ಲ ನೋಡಿ ಪ್ರೋತ್ಸಾಹಿಸಿ. ಬಹಳ ಅದ್ಭುತ ಚಿತ್ರ. ತುಂಬಾ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಕಾಮಿಡಿ ಅಂತ ತುಂಬಾ ಸೂಪರ್ ಆಗಿದೆ. ಆಮೇಲೆ ಎಲ್ಲರೂ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ನೋಡೋಣ, ಒಳ್ಳೆ ಎಂಟರ್ಟೈನ್ಮೆಂಟ್. ಸಿನಿಮಾ ಚಲೋ ಇದೆ. ಸಿನಿಮಾ ಈಗ ಅಷ್ಟೇ ಬಾಸ್ನವ್ರ ಕಾಂಪ್ರಮೈಸ್ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಸಿನಿಮಾ ಮಾತ್ರ ಈಗ ಜನರೇಷನ್ಗೆ ಏನು ಎಂಟರ್ಟೈನ್ಮೆಂಟ್ ಬೇಕು, ಈಗ ಆಡಿಯನ್ಸ್ ಎಲ್ಲ ಎಂಟರ್ಟೈನ್ಮೆಂಟ್ ಕೇಳ್ತಾರ. ಈ ಸಿನಿಮಾದಲ್ಲಿ ಅದು ಐತಿ, ಎಂಟರ್ಟೈನ್ಮೆಂಟ್ ಐತಿ. ಸೊ ಯಾರೆಲ್ಲ ನೋಡಿಲ್ಲ ಈ ಸಿನಿಮಾ ಬಂದು ನೋಡ್ರಿ. ನಿಮ್ಗೆ ಯಾವುದೇ ರೀತಿ ಮುಕ್ಳೇರಂಗ್ ನಗಿತ್ರಿ, ಮುಕ್ಳೇರಂಗ್ ಎದುರ್ತ್ರಿ, ಆ ತರ ಐತಿ ಸಿನಿಮಾ. ಬಾಯ್ಸ್ನವ್ರ ಕಾಂಪ್ರಮೈಸ್ ಬಂದ್ ಸಿನಿಮಾ ನೋಡ್ರಿ, ಸಪೋರ್ಟ್ ಮಾಡಿ. ಸೂಪರ್ ಆಗೈತೆ ಮೂವಿ. ಎಲ್ಲಾರು ಬಂದು ಆಲ್ಮೋಸ್ಟ್ ಎಲ್ಲಾ ನೋಡಿ ಥಿಯೇಟರ್ ಎಲ್ಲ ಉಳಿಸಿ. ಯಾಕಂದ್ರೆ ಆಲ್ಮೋಸ್ಟ್ ಥಿಯೇಟರ್ಗಳ ಮುಚ್ಚೈತೆ, ಜನಗಳು ಯಾರು ಬರ್ತಾಯಿಲ್ಲ ಅಂತ ಥಿಯೇಟರ್ಗಳು ಯಾರು. ಸೂಪರ್ ಆಗೈತೆ. ಎಲ್ಲ ಹುಡುಗರು ಎಂಜಾಯ್ ಮಾಡಿದ್ದಾರೆ. ಆಲ್ಮೋಸ್ಟ್ ದಯವಿಟ್ಟು ಹೇಳ್ತಾ ಇದ್ರಿ, ಎಲ್ಲಾರು ಬಂದು ನೋಡಿ ಆಯ್ತಾ. ಸೂಪರ್ ಆಗೈತೆ ಸ್ಟೋರಿ. ಅಲ್ಟಿಮೇಟ್ ಡೌನ್ ಮೂವಿ, ಓಕೆನಾ. ಡೌನ್ ಮೂವಿ ಆದ್ರೆ ಕಾಲೇಜ್ ಹುಡುಗರು ಕಬಡ್ಡಿ ಆಡಿ ಒಂದು ಇದು ವಿಶ್ವ ಆಗಿರುತ್ತೆ, ಅದಕ್ಕೋಸ್ಕರ ಸಾಯ್ತಾರೆ ಜನಗಳು. ಆ ತರ ಆಗ್ಬಾರ್ದು ಅಂತ ಕಂಟೆಂಟ್ ಇಟ್ಕೊಂಡು ಹೇಳಿದ್ದಾರೆ, ಓಕೆನಾ. ಸೂಪರ್ ಆಗೈತೆ. ಕಬಡ್ಡಿ ಒಂದು ಇದಿಟ್ಕೊಂಡು ಈ ತರ ದೆವ್ವದಲ್ಲಿ ಇದು ಮಾಡೋರಂದ್ರೆ ಒಳ್ಳೆಯದು. ಡೈರೆಕ್ಟರ್ಗೆ ಮತ್ತೆ ಎಲ್ಲರೂ ಒಳ್ಳೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋರೆ. ಸಖತ್ತಾಗಿ ಬಂದೈತೆ. ಒಂದ್ 4-5 ಸಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ತರ ಯಾರು ಕಬಡ್ಡಿ ಆಟದಲ್ಲಿ ಒಂದ್ ಯಾವ್ದೇ ಓಟದಲ್ಲಿ ಒಂದೊಂದು ಗಲಾಟೆ ಆಗ್ತಿರ್ತಾರೆ, ಈ ತರ ಗಲಾಟೆ ಆಗಿರ್ತಿದ್ದೆ ಇಂತ ಒಂದ್ ಮೂವಿ ನೋಡ್ಬಿಟ್ಟು ಎಚ್ಚರಿಕೆ ಆಗ್ಬೇಕಂತ ಈ ತರ ಸಂದೇಶ ಕೊಟ್ಟವ್ರೆ. ತುಂಬಾ ಒಳ್ಳೇದಂತ ಹೇಳ್ತೀನಿ. ಯಾವತ್ತಾದ್ರು ದೆವ್ವ ಭೂತ ನೋಡಿದೀರಾ? ನೀವು ನೋಡಿದಿರಾ ಮಗ? ಯಾರು ನೋಡಿದೀರಾ? ನೋಡ್ಬೇಕಾದ್ರೆ ಬಂದ್ ಸಿನಿಮಾ ನೋಡಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಸಿನಿಮಾದಲ್ಲಿ ಒಂದು ಕಂಟೆಂಟ್ ನಂಗೆ ತುಂಬಾ ಇಷ್ಟ ಆಯ್ತು. ಯಾವುದೇ ಹುಡುಗ ಆಗ್ಲಿ ಯಾರೇ ಆಗ್ಲಿ ಟೀಮಲ್ಲಿ ನೋಡಿ, ನಾವೆಲ್ಲ ಕಬಡ್ಡಿ ಆಡಕ್ ಹೋಗಿರ್ತೀವಿ, ಕ್ರಿಕೆಟ್ ಆಡಕ್ ಹೋಗಿರ್ತೀವಿ. ಯಾವುದೋ ಒಂದು ಚಿಕ್ಕ ತಪ್ಪಿಂದ ದ್ವೇಷ ಬೆಳೆಸ್ಕೊಂಡು ಅಲ್ಲಿ ಏನೋ ಹೊಡೆದಾಟ ಆಗಿ ಅಲ್ಲಿ ಯಾವನ ಸತ್ತೋದ ಅಂದ್ರೆ ಆ ಫ್ಯಾಮಿಲಿಲಿ ಕೊರಗ್ತಾರಲ್ಲ ಆ ನೋವುಗಳು, ಅದು ಯಾವನಿಗೂ ಬೇಡ. ಆಯ್ತಾ, ಕೋಪ ಕಮ್ಮಿ ಇರಬೇಕು, ಯಾವ ಮನುಷ್ಯನ್ಗೆ ತಾಳ್ಮೆ ಇರಬೇಕು. ಇಲ್ಲ ಇಲ್ಲಿ ಗೆದ್ದಿಲ್ಲ ಅಂದ್ರೆ ಇನ್ನೊಂದ್ ಜಾಗದಾಗ ಗೆದ್ದಿತೀವಿ ಅಲ್ವಾ. ಆ ಕಂಟೆಂಟ್ ನಂಗೆ ತುಂಬಾ ಇಷ್ಟ ಆಯ್ತು. ಆ ಕಂಟೆಂಟ್ ಜೀವನನೇ ಹಾಳು ಮಾಡ್ಕೊಂತಾರ ಫಿಲಮ್ ಅಲ್ಲಿ ಅಲ್ವಾ. ನಾನು ಹೇಳೋದೇನಂದ್ರೆ, ಒಬ್ಬ ಮನುಷ್ಯ ಸಿನಿಮಾಗೆ ಏನಕ್ಕೆ ಬರ್ತಾನೆ ಹೇಳಿ ನೋಡೋಣ. ಏನೋ ಬೇಜಾರಾಗಿರುತ್ತೆ, ಅವನು ಡಿಪ್ರೆಷನ್ ಮೂಡ್ಗೋಗಿರ್ತಾನೆ, ಇಲ್ಲ ಏನೇನೋ ಆಗಿರುತ್ತೆ. ಅವನು ಬಂದ್ ಸಿನಿಮಾ ನೋಡಿದಾಗ ಏನ್ ಅನ್ಸುತ್ತೆ ಗೊತ್ತಾ, ಮನುಷ್ಯ ಏನೋ ಒಂದು ಚೇಂಜಸ್ ಆಗೋಗ್ತಾನೆ ಸಿನಿಮಾದಲ್ಲಿ ನೋಡಿದಾಗ. ಇದೆಲ್ಲ ನನ್ನ ಘಟನೆಯಲ್ಲಿ ಇತ್ತಲ್ಲ, ನಾನು ಯಾಕೆ ಅವನ ಮೇಲೆ ದೋಷ ಕಟ್ಕೊಂಡು ನಾನು ಯಾಕೆ ಅವ್ನಿಗೆ ಹೊಡಿಬೇಕು, ಅವನಿಂದ ಅವ್ರ ಫ್ಯಾಮಿಲಿ ಎಷ್ಟು ಸಫರ್ ಆಗ್ತಾರೆ. ಅದ್ರಲ್ಲಿ ಕಂಟೆಂಟ್ ತುಂಬಾ ಇಷ್ಟ ಆಯ್ತು. ಆಮೇಲೆ ಸುಪ್ರೀತ್ ಗಾಂಧವ್ ಆಗಿರ್ಬೋದು, ಮಂಡ್ಯ ಸಿದ್ಧ ಆಗಿರ್ಬೋದು, ಯಾರೋ ಹೊಸಬ್ರು ಸಾಮ್ರಾಟ್ ಅಂತೆ, ಇವರೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಒಂದು ಟೀಮ್ ಮಾಡ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಎಲ್ಲೋ ನಮ್ಮ ಕನ್ನಡ ಇಂಡಸ್ಟ್ರಿ ಈ ತರ ಹೊಸಬ್ರು ಬರ್ತಾ ಇದ್ದಂಗೆ ನಾವು ವೆಲ್ಕಮ್ ಮಾಡ್ಕೊಂತಾ ಇರ್ಬೇಕು ಕನ್ನಡಿಗರು. ಇಂಥ ಹೊಸಬ್ರನ್ನೆಲ್ಲ ಬೆಳೆಸಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೆಲ್ಲೋ ಹೋಗುತ್ತೆ. ನಾವು ಕನ್ನಡಿಗರು ಸಪೋರ್ಟ್ ಮಾಡ್ಬೇಕು ಹೊಸಬ್ರಿಗೆಲ್ಲ ಅಲ್ವಾ. ಹಾಗಾಗಿ ಹೇಳ್ತಿದ್ದೀನಿ, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬಾ ಒಳ್ಳೆ ಸಿನಿಮಾ. ಕನ್ನಡಿಗರೆಲ್ಲ ಇಂಥ ಹೊಸಬ್ರಿಗೆ ಅವಕಾಶ ಕೊಡಿ. ಕನ್ನಡಿಗರೆಲ್ಲ ಹೇಳ್ತಾ ಇದೀನಿ, ಇಂಥ ಹುಡುಗರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಜವಾಗ್ಲೂ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥದ್ದು. ಹೇಳ್ಬೇಕು ಅಂದ್ರೆ ನಮ್ಮ ಐಕ್ಳು ನೋಡ್ಬೇಕು ಮೇನು, ನಮ್ಮ ಪಡ್ಡೆ ಹುಡುಗರು ಅವ್ರು ನೋಡೋಂಥ ಸಿನಿಮಾ ಇದು. ಫ್ಯಾಮಿಲಿನೂ ಕುತ್ಕೊಂಡು ನೋಡ್ಬೋದು. ಪ್ರತಿ ಜಾಗದಲ್ಲಿ ನಕ್ಕು ಹೊಟ್ಟೆ ನೋವು ಬಂದ್ಬಿಡುತ್ತೆ, ಅಷ್ಟು ಕಾಮಿಡಿ ಇದೆ ಸಿನಿಮಾ. ಯಾಕಂದ್ರೆ ಈ ನಡುವೆ ಎಲ್ಲ ಲವ್ ಸ್ಟೋರಿ ಅದು ಯಾವ್ದೇದೋ ಬರ್ತಾ ಇದೆ ಲವ್ ಸ್ಟೋರಿಗಳೆಲ್ಲ. ಬಟ್ RR ಮೂವಿ ಕಮ್ಮಿ ಬರ್ತಾ ಇರೋದು. RR ಮೂವಿಲಿ ಒಂದು ಥ್ರಿಲ್ ಇಕ್ಕವ್ರೆ, ಒಂದು ಮೆಸೇಜ್ ಇಕ್ಕವ್ರೆ ಅಲ್ವಾ. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಆತ್ಮಶಕ್ತಿಗಿಂತ ದೈವಶಕ್ತಿ ತುಂಬಾ ದೊಡ್ಡದು. ಬಟ್ ನಾನು ಹೇಳೋದೇನಂದ್ರೆ, ಸಿನಿಮಾ ಅದ್ಭುತವಾಗಿದೆ. ಕನ್ನಡಿಗರು ಇಂಥ ಸಿನಿಮಾಗಳಿಗೆ ಅವಕಾಶ ಕೊಡಬೇಕು, ಇಂಥ ಸಿನಿಮಾಗಳನ್ನು ಬೆಳೆಸ್ಬೇಕು ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ, ಇಡೀ ಟೀಮ್ಗೆ ಒಳ್ಳೇದಾಗ್ಲಿ.